ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗೆ ನಮ್ಮ ಭಾರತದಲ್ಲಿ ನಾವು ದಿನಕ್ಕೊಂದು ಕ್ರೈಮನ್ನು ನೋಡ್ತಾ ಇದ್ದೀವಿ. ಇದೀಗ ನಮ್ಮ ಕರ್ನಾಟಕದ ನೆರೆ ರಾಜ್ಯ ಆಗಿರುವಂತಹ ತೆಲಂಗಾಣದಲ್ಲಿ ಒಂದು ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದೆ. ಅದೇನು ಅಂದರೆ, ನಮಗೆ ವಿದ್ಯೆಯನ್ನು ಕೊಡುವಂತಹ ಗುರುಗಳನ್ನೇ ಕೊಲೆ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಒಂದು ಸರಿದಾರಿ ತೋರಿಸ್ಕೊಟ್ಟಿದ್ದಕ್ಕೆ ಇದನ್ನು ಮಾಡಬೇಡಿ, ಇದನ್ನು ಮಾಡಿ ಅಂತ ಹೇಳಿದ ಒಂದೇ ಒಂದು ಸಣ್ಣ ಕಾರಣಕ್ಕೆ ವಿದ್ಯಾರ್ಥಿಗಳೇ ಸ್ಕೂಲಿನ ಪ್ರಿನ್ಸಿಪಲನ್ನು ಕೊಲೆ ಮಾಡಿರುವಂತಹ ಘಟನೆ ತೆಲಂಗಾಣದ ಕೊಂಡಮಲ್ಲೇಪಲ್ಲಿ ಅನ್ನೋ ಒಂದು ಗ್ರಾಮದಲ್ಲಿ ನಡೆದಿದೆ. ಈ ಘಟನೆ ನಡೆದಿರೋದು ಆಗಸ್ಟ್ 12ನೇ ತಾರೀಕು ಕೊಂಡಮಲ್ಲೇಪಲ್ಲಿ ಅನ್ನೋ ಒಂದು ಗ್ರಾಮದಲ್ಲಿ, ತೆಲಂಗಾಣದ ಈ ಒಂದು ಗ್ರಾಮದಲ್ಲಿ ರೂಪಾರೆಡ್ಡಿ ಅನ್ನೋ ಒಬ್ಬ ಪ್ರಿನ್ಸಿಪಲ್ ನಾಗಾರ್ಜುನ ಪಬ್ಲಿಕ್ ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಿರ್ತಾರೆ. ಪ್ರಿನ್ಸಿಪಲ್ ಆದಂತಹ ಕಾರಣ ಅವರು ಅಲ್ಲಿ ತಪ್ಪಾದರೆ, ವಿದ್ಯಾರ್ಥಿಗಳು ತಪ್ಪು ಮಾಡಿದ್ರೆ ಅವರು ಅದನ್ನು ಸರಿ ಮಾಡಬೇಕಲ್ವಾ. ಹೀಗಾಗಿ ಅವರು ಕೂಡ ಆ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಆಗಿದ್ದಂತಹ ಕಾರಣಕ್ಕೆ ಮಕ್ಕಳ ಸರಿ ತಪ್ಪುಗಳನ್ನು ಗುರುತಿಸಿ ಕೂಡ ಹೇಳಬೇಕಾಗತ್ತೆ. ಹೀಗಾಗಿ ವಿದ್ಯಾರ್ಥಿಗಳು ಅನಾವಶ್ಯಕವಾಗಿ ದುಡ್ಡು ವೆಚ್ಚ ಮಾಡ್ತಿರೋದು, ದುಬಾರಿ ಜೀವನ ಶೈಲಿ ಮಾಡ್ತಾ ಇರೋದು, 10ನೇ ಕ್ಲಾಸಿಗೆ ವಿದ್ಯಾರ್ಥಿಗಳು ಅಷ್ಟರ ಮಟ್ಟಿಗೆ ಜೀವನ ಶೈಲಿ ನಡೆಸ್ತಾ ಇರೋದನ್ನು ಕಂಡು ಬಂದಾಗ ರೂಪಾರೆಡ್ಡಿ ಏನಿದ್ದಾರೆ ಶಿಕ್ಷಕಿ ಪ್ರಿನ್ಸಿಪಲ್, ಅವರ ತಂದೆ ತಾಯಿಗೆ ಕಂಪ್ಲೇಂಟ್ ಮಾಡಿರ್ತಾರೆ. ಇದನ್ನೇ ಒಂದು ಗ್ರಜ್ಜಾಗಿಟ್ಕೊಂಡು ವಿದ್ಯಾರ್ಥಿಗಳು ಚಾಕುವಿನಿಂದ ಚುಚ್ಚಿ, ರೂಪಾರೆಡ್ಡಿ ಅವರ ಸ್ವಂತ ಮನೆಗೆ ಹೋಗಿ ಚಾಕುವಿನಿಂದ ಚುಚ್ಚಿ, ಅದು 1 ಸಲ ಅಲ್ಲ 2 ಸಲ ಅಲ್ಲ 27 ಬಾರಿ ಚುಚ್ಚಿ ಕೊಲೆ ಮಾಡಿದ್ದಾರೆ. ಯಾವ ದೊಡ್ಡ ರೌಡಿ ಕೂಡ ಇದನ್ನು ಮಾಡೋದಕ್ಕೆ ಹಿಂದೇಟಾಗ್ತಾನೆ, ಯಾಕಂದರೆ ಅಷ್ಟು ಕ್ರೂರವಾಗಿ ಕೊಲೆ ಮಾಡಿರುವಂಥದ್ದು. ಕೇವಲ ಅವ್ರಿಗೆ 15 ವರ್ಷ ವಯಸ್ಸಾಗಿರುತ್ತೆ. ಆ ಸಣ್ಣ ವಯಸ್ಸಿನಲ್ಲೇ ಇಂತಹ ಒಂದು ದುಷ್ಕೃತ್ಯವನ್ನು ಅವರು ಮಾಡಿದ್ದಾರೆ. ಆಗಸ್ಟ್ 12ನೇ ತಾರೀಕು ಸಂಜೆ 5:15 ರೂಪಾರೆಡ್ಡಿ ಸ್ಕೂಲನ್ನು ಮುಗಿಸ್ಕೊಂಡು ಮನೆಗೆ ವಾಪಸ್ ಆಗ್ತಾರೆ. ಮೂಲತಃ ರೂಪಾರೆಡ್ಡಿ ಅವರು ತೆಲಂಗಾಣದವರೇ ಆಗಿರ್ತಾರೆ. ಅವರು 2 ಮನೆಯಲ್ಲಿ ಇರ್ತಾರೆ. ಅಂದರೆ ಒಂದು ಮನೆ ಹೈದರಾಬಾದ್ನಲ್ಲಿರುತ್ತೆ, ಮತ್ತೊಂದು ಮನೆ ಈ ತೆಲಂಗಾಣದ ಕೊಂಡಮಲ್ಲಪಲ್ಲಿಯಲ್ಲಿರುತ್ತೆ. ಗಂಡ ಹೆಂಡತಿ ಇಬ್ಬರು ಕೂಡ ವಾಸ ಮಾಡ್ತಿರ್ತಾರೆ. ರೂಪಾರೆಡ್ಡಿ ಹಾಗೂ ಅವರ ಪತಿ ರಾಜೇಂದ್ರ ರೆಡ್ಡಿ ಅವರು ಕೂಡ ಜೊತೆಗೆ ವಾಸ ಮಾಡ್ತಿರ್ತಾರೆ. ಹೈದರಾಬಾದ್ನಲ್ಲಿ ಅವ್ರ ಮಗ ಇರುವಂಥ ಕಾರಣ ಅಲ್ಲಿಗೂ ಕೂಡ ಹೋಗಿ ಒಂದಷ್ಟು ಜನ ಇದು ಬರ್ತಾರೆ. ಹಾಗೂ ಇಲ್ಲಿ ಇವರು ನಾಗಾರ್ಜುನ ಪಬ್ಲಿಕ್ ಸ್ಕೂಲ್ನಲ್ಲಿ ಪ್ರಿನ್ಸಿಪಲ್ ಆಗಿದ್ದಂತಹ ಕಾರಣ ರೂಪಾರೆಡ್ಡಿ ಅವರು ಇಲ್ಲೂ ಕೂಡ ಇರ್ತಾರೆ. ಗಂಡ ಹೆಂಡತಿ ಇಬ್ಬರು ಕೂಡ ಹೈದರಾಬಾದ್ಗೆ ಹೋಗಿರ್ತಾರೆ. ಆದರೆ ವಾಪಸ್ ಬರುವಂತಹ ಸಮಯದಲ್ಲಿ ಕೇವಲ ಅವರ ಪತ್ನಿ ಬಂದಿರ್ತಾರೆ, ಅಂದರೆ ರೂಪಾರೆಡ್ಡಿ ಅವ್ರು ಬಂದಿರ್ತಾರೆ, ಅವ್ರ ಗಂಡ ಅಲ್ಲೇ ಉಳ್ಕೊಂಡಿರ್ತಾರೆ ಆಮೇಲೆ ಬರೋದು ಅಂತ ಹೇಳಿ. ಈ ಒಂದು ಸಂದರ್ಭದಲ್ಲಿ ಆಗಸ್ಟ್ 12ನೇ ತಾರೀಕು ಅವ್ರ ಸ್ಕೂಲಿಂದ ಬಂದಂತಹ ಸಂದರ್ಭದಲ್ಲಿ ಅವರ ಗಂಡ ಫೋನ್ ಮಾಡ್ತಾರೆ ರೂಪಾರೆಡ್ಡಿಗೆ, ರಾಜೇಂದ್ರ ರೆಡ್ಡಿ ಅವರು. ಆದರೆ ಫೋನನ್ನು ತೆಗೆಯೋದಿಲ್ಲ. ಮರುದಿನ ಕೂಡ ಅವ್ರು ಸ್ಕೂಲಿಗೆ ಹೋಗಿಲ್ಲ ಅನ್ನೋ ಒಂದು ವಿಷಯ ಗೊತ್ತಾಗುತ್ತೆ. ಹೀಗಾಗಿ ರೂಪಾರೆಡ್ಡಿ ಅವರ ಪತಿ ಏನಿರ್ತಾರೆ ಅವರು ಫೋನ್ ಮಾಡ್ತಾರೆ ಅವರ ಬಾಡಿಗೆ ಮನೆಯವರಿಗೆ, ಹೋಗಿ ನೋಡಿ ಏನಾಯಿತು ಅಂತ ಹೇಳಿ. ಯಾಕಂದರೆ ಫೋನ್ ಮಾಡಿದ್ರೆ ಫೋನ್ ತೆಗಿತಿಲ್ಲ, ಸ್ಕೂಲ್ಗೂ ಹೋಗ್ಲಿಲ್ವಂತೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಬಾಡಿಗೆ ಮನೆಯವರು ಹೋಗಿ ನೋಡಿದಾಗ, ತಟ್ಟಿದ್ರೂ ಕೂಡ ಯಾರು ಬಾಗಿಲು ತೆಗೆದಂತಹ ಸಂದರ್ಭದಲ್ಲಿ ಅವರೇ ಬಾಗಿಲು ಹೊಡೆದು ಹೋಗಿ ನೋಡಿದಾಗ ಅಲ್ಲಿ ರಕ್ತದ ಮಡುವಿನಲ್ಲಿ ರೂಪಾರೆಡ್ಡಿ ಅವರು ಬಿದ್ದಿದ್ರಂತೆ. ಪೊಲೀಸರ ತನಿಖೆ ವೇಳೆ ಪತ್ತೆಯಾಗಿದ್ದೇನು ಅಂದರೆ, ಅವ್ರನ್ನ 27 ಬಾರಿ ಚಾಕುವಿನಿಂದ ಚುಚ್ಚಿ ಭರ್ಬರವಾಗಿ ಕೊಲೆ ಮಾಡಲಾಗಿದೆ. ಅದು ಕೂಡ ಅವರ ಸ್ವಂತ ವಿದ್ಯಾರ್ಥಿಗಳಿಂದ ರೂಪಾರೆಡ್ಡಿ ಅವರು ಕೊಲೆ ಆಗಿರೋದು. ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದವ್ರಿಗೆ ಸರಿ ದಾರಿ ತೋರಿಸಿದ್ದಕ್ಕೆ, ಸರಿಯಾದ ಮಾರ್ಗ ತೋರಿಸಿದ್ದಕ್ಕೆ ಇವತ್ತು ಅವ್ರ ಪ್ರಾಣನೇ ಕಳೆದುಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಈಗ ಸಮಾಜ ಬದಲಾಗಿದೆ, ಹಾಳಾಗಿದೆ ಅಂತ ನಾವು ಈ ಒಂದು ಘಟನೆನೇ ಸಾಕ್ಷಿಯಾಗಿ ಇಟ್ಕೊಂಡು ಹೇಳಬಹುದು. ಯಾಕಂದರೆ ವಿದ್ಯಾರ್ಥಿಗಳು ಏನು 10ನೇ ಕ್ಲಾಸಿನ ವಿದ್ಯಾರ್ಥಿಗಳು ಈ ರೀತಿಯಾಗಿ ಅವರ ಪ್ರಿನ್ಸಿಪಲನ್ನೇ ಕೊಲ್ಲುವಂತಹ ಒಂದು ಕೃತ್ಯಕ್ಕೆ ಕೈ ಹಾಕ್ತಾರೆ, ಧೈರ್ಯ ಮಾಡ್ತಾರೆ ಅಂದರೆ ಅದು ಬೇಸರ ಹಾಗೂ ದಿಗಿಲು ಎರಡನ್ನೂ ಕೂಡ ಉಂಟು ಮಾಡುತ್ತೆ. ರೂಪಾರೆಡ್ಡಿ ಅವರು ಈ 10ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ. ಯಾಕಂದರೆ ಅವರು ಅನಾವಶ್ಯಕವಾಗಿ ದುಡ್ಡು ವೆಚ್ಚ ಮಾಡ್ತಿರ್ತಾರೆ, ಹಾಸ್ಟೆಲ್ ಜೀವನ ಮಾಡ್ತಿರ್ತಾರೆ, ಆದರೂ ಕೂಡ ಅನಾವಶ್ಯಕವಾಗಿ ದುಡ್ಡು ವೇಸ್ಟ್ ಮಾಡ್ತಿರ್ತಾರೆ, ಒಂದು ಐಷಾರಾಮಿ ಜೀವನ ಮಾಡ್ತಿರ್ತಾರೆ. ಈ ರೀತಿಯಾಗಿ ಮಾಡಬೇಡಿ ಅಂತ ಹೇಳಿರ್ತಾರೆ. ಅದಾದಮೇಲೆ ಅವರ ಪೋಷಕರನ್ನು ಕೂಡ ಕರೆದು ಕಂಪ್ಲೇಂಟ್ ಮಾಡಿರ್ತಾರೆ. ಇದನ್ನು ಅವರು ಮನಸ್ಸಿಗೆ ತಗೊಂಡು ಆ ವಿದ್ಯಾರ್ಥಿಗಳು, 10ನೇ ಕ್ಲಾಸಿನ ವಿದ್ಯಾರ್ಥಿಗಳು, ಅವರಿಗೆ ಆ್ಯಕ್ಚುಲಿ ಏನಂದರೆ ಸುಲಭವಾಗಿ ಹಣ ಮಾಡಬೇಕು, ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು, ಐಷಾರಾಮಿ ಜೀವನ ಮಾಡಬೇಕು ಅನ್ನೋ ಆಸೆ 15 ವರ್ಷಕ್ಕೇನೆ. ಹೀಗಾಗಿ ಆ ಒಂದು ಆಸೆಗೆ ಬಿದ್ದು ಈ ಒಂದು ದೊಡ್ಡ ತಪ್ಪು ನಿರ್ಧಾರವನ್ನು ಮಾಡಿ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಇದೆಲ್ಲ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಅವ್ರ ಮನೆಗೆ ಬಂದಿರೋದು ಹಾಗೂ ಅವನು ವಿದ್ಯಾರ್ಥಿಗಳು ಸ್ಕೂಟಿಲಿ ಬಂದಿರೋದು. ಅವರ ಹಾಸ್ಟೆಲನ್ನು ಪತ್ತೆ ಮಾಡಿದಾಗ ವಿದ್ಯಾರ್ಥಿಗಳು ಈ ರೀತಿ ಒಂದು ಕೃತ್ಯ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸರು ಅವರ ಹಾಸ್ಟೆಲಿನ ರೂಮನ್ನು ಪತ್ತೆ ಮಾಡಿದಾಗ ಅವರಿಗೆ ಹಣ ಹಾಗೂ
ಮೊಬೈಲ್ ಇಟ್ಕೊಂಡಿರೋದು ಪತ್ತೆಯಾಗಿದೆ. ಇವ್ರು ಕೇವಲ ಕೊಲೆ ಮಾಡಿ ಹೋಗಿರೋದಲ್ಲ, ಏನೋ ಕೊಲೆ ಮಾಡಿದ್ದಾರೆ, ಏನೋ ಅವ್ರು ಬೈದಿದ್ದಾರೆ ಅಂತ ಒಂದು ಗ್ರಜ್ಜನ್ನು ಇಟ್ಕೊಂಡು ದ್ವೇಷ ಇಟ್ಕೊಂಡು ಕೊಲೆ ಮಾಡಿ ಹೋಗಿರೋದಲ್ಲ. ಅವ್ರ ಮನೇಲಿದ್ದಂತಹ ಹಣ, ಅವ್ರ ಫೋನು ಕಳ್ತನ ಮಾಡಿಕೊಂಡು ಹೋಗಿ ಅದನ್ನು ಅವ್ರ ಹಾಸ್ಟೆಲ್ನಲ್ಲಿ ಇಟ್ಕೊಂಡಿದ್ದಾರೆ. ಒಂದು ಸುಂದರವಾದ ಜೀವನ ನಡೆಸಬೇಕು ಹಾಗೂ ಐಷಾರಾಮಿ ಜೀವನ ಮಾಡಬೇಕು ಅಂತ ಹೇಳಿ ಈ ರೀತಿಯಾಗಿ ಮಾಡಿದ್ದಾರೆ. ಇದೀಗ ಪೊಲೀಸರು ಅವರನ್ನು ಕಸ್ಟಡಿಗೆ ತೆಗೆದುಕೊಂಡು ಶಿಕ್ಷೆಯನ್ನು ಕೂಡ ವಿಧಿಸೋ ಒಂದು ದಾರಿಯಲ್ಲಿದ್ದಾರೆ. ನಿಜಕ್ಕೂ ಕೂಡ ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಒಂದು ರೀತಿಯಾಗಿ ಶಾಕ್ ಆಗುತ್ತೆ. 15 ವರ್ಷದ ವಯಸ್ಸಿಗೆ ಇಷ್ಟು ದೊಡ್ಡ ಕೆಟ್ಟ ಕೆಲಸಕ್ಕೆ ಇವ್ರು ಕೈ ಹಾಕ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಇವರು ಮಾನಸಿಕ ಬುದ್ಧಿ ಸರಿ ಇಲ್ಲ, ಮಾನಸಿಕ ಆರೋಗ್ಯ ಎಷ್ಟು ಮಟ್ಟಿಗೆ ಹಾಳಾಗಿದೆ ಅಂತ ಹೇಳಿ. ತಪ್ಪು ದಾರಿಗೆ ಹೋಗೋರನ್ನ ಸರಿ ದಾರಿ ತೋರಿಸೋದೇ ತಪ್ಪ, ಕೊಲೆ ಮಾಡೋ ಅಷ್ಟರ ಮಟ್ಟಿಗೆ ಇವರು ಧೈರ್ಯ ಮಾಡ್ತಾರೆ ಅಂದರೆ ಅದು ಕೂಡ ಶಾಲೆಯ ಪ್ರಿನ್ಸಿಪಲ್. ಅವರಿಗೆ 48 ವರ್ಷ ವಯಸ್ಸು. ಇಬ್ಬರು ಹೋಗಿ ಅವರನ್ನು ಚಾಕುವಿನಿಂದ ಚುಚ್ಚಿ ಹತ್ಯೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಒಳಿತನ್ನು ಬಯಸಿದ್ದಕ್ಕೆ ಆ ಒಂದು ಶಿಕ್ಷಕಿಗೆ ಈ ಒಂದು ಉಡುಗೊರೆಯನ್ನು, ಬಹುಮಾನವನ್ನು ಅವ್ರು ಕೊಟ್ಟಿದ್ದಾರೆ. ಈ ಒಂದು ಘಟನೆ ಕೇವಲ ತೆಲಂಗಾಣ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಾದ್ಯಂತ ಒಂದು ರೀತಿ ನೋವು ಹಾಗೂ ಆಶ್ಚರ್ಯ ಹಾಗೂ ಒಂದು ರೀತಿಯಾಗಿ ಬೆಚ್ಚಿ ಬೀಳ್ತೀವಿ ಅಂತ ಹೇಳ್ತೀರಲ್ಲ, ಆ ರೀತಿಯ ಒಂದು ಭಾವನೆಯನ್ನು ಉಂಟು ಮಾಡಿದೆ. ಇದೀಗ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾಕಾಗಿ, ನಿಜಕ್ಕೂ ಕಾರಣ ಏನು, ಈ ರೀತಿಯಾಗಿ 27 ಬಾರಿ ಚುಚ್ಚುವಂಥ ಅಷ್ಟು ದ್ವೇಷ ಏನು ಇಟ್ಕೊಂಡಿದ್ರು, ಅವ್ರ ಮಾನಸಿಕ ಸ್ಥಿತಿ ಹೇಗಿದೆ, ಅವರ ಪೋಷಕರು ಇದ್ರ ಬಗ್ಗೆ ಏನು ಹೇಳ್ತಾರೆ, ಏನಾಗಿದೆ ಅಲ್ಲಿ. ಇವರಿಬ್ಬರು ಒಂದೇ ಹಾಸ್ಟೆಲ್ನಲ್ಲಿ ಇರ್ತಾರೆ ಹಾಗೂ ಯೂಟ್ಯೂಬ್ ವೀಡಿಯೋಸ್ ನೋಡ್ತಿರ್ತಾ ಇದ್ರಂತೆ. ಯಾವಾಗಲೂ ಕೂಡ ನಾವು ಹೇಗೆ ಶ್ರೀಮಂತರಾಗಬೇಕು, ಸಿಕ್ಕಾಪಟ್ಟೆ ದುಡ್ಡು ಹೇಗೆ ಮಾಡಬೇಕು ಅಂತ ಹೇಳಿ ಅವರು ತುಂಬ ಅದ್ರ ಮೇಲೆ ರಿಸರ್ಚ್ ಮಾಡ್ತಿದ್ರಂತೆ. ಏನಾದರೂ ದುಡ್ಡಿನ ಆಸೆಗೆ ಬಿದ್ದು ಇವರು ಈ ರೀತಿ ಕೊಲೆ ಮಾಡಿದ್ರಾ, ಇಲ್ಲಾಂದರೆ ಅವ್ರ ಮೇಲೆ ಏನಾದರೂ ಪರ್ಸ್ನಲ್ ಗ್ರಡ್ಜ್ ಇಟ್ಕೊಂಡು ಕೊಲೆ ಮಾಡಿದ್ರಾ ಅಂತ ಹೇಳಿ ಈಗ ತನಿಖೆ ಮುಂದುವರಿತಾ ಇದೆ. ಏನೇ ಆಗಿರಬಹುದು, ಆದರೆ 15 ವರ್ಷದ ಮಕ್ಕಳ ಒಂದು ಮಾನಸಿಕ ಸ್ಥಿತಿ ಇಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ಕೂಡ ಅವಾಗ ತಾನೇ ತಿಳಿತಿರ್ತಾರೆ ಅವರು. ಇನ್ನು 15 ವರ್ಷ ವಯಸ್ಸು ಏನು ಗೊತ್ತಾಗತ್ತೆ, 10ನೇ ಕ್ಲಾಸ್ ಅಂದಾಗ ಈ ರೀತಿಯಾಗಿ ಒಂದು ಕೃತ್ಯ ಎಸಗಿದ್ದಾರೆ. ನಿಜಕ್ಕೂ ಕೂಡ ಇದು ಎಲ್ಲರನ್ನು ಬೆಚ್ಚಿ ಬೀಳಿಸ್ತಾ ಇದೆ. ಒಂದು ರೀತಿ ಅವಾಗೆಲ್ಲ ಶಿಕ್ಷಕರನ್ನ ದೇವ್ರ ರೀತಿ ನೋಡ್ತಾ ಇದ್ರು, ಆದರೆ ಈಗ ಶಿಕ್ಷಕರನ್ನೇ ಕೊಲೆ ಮಾಡೋ ಮಟ್ಟಿಗೆ ಸಮಾಜ ಹಾಳಾಗಿದೆ ಅಂದರೆ ಎಲ್ಲೋ ಒಂದು ಕಡೆ ಯಾವ ದಾರಿಗೆ ನಾವು ಸಾಕ್ತಾ ಇದ್ದೀವಿ, ಎಷ್ಟರ ಮಟ್ಟಿಗೆ ಪ್ರಪಂಚ ಹಾಳಾಗ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಮುಂಬರುವ ದಿನಗಳಲ್ಲಾದರೂ ನಮ್ಮ ಸುತ್ತಮುತ್ತ ಈ ರೀತಿಯಾಗಿ ಘಟನೆಗಳು ನಡೀಬಾರ್ದು. ಮಕ್ಕಳುಗಳು ಯೋಚನೆ ಮಾಡುವಾಗೂ ಕೂಡ ಬಹಳಷ್ಟು ಅವರ ಹಿಂದೆ ಅವರ ಪೋಷಕರಾಗಿರ್ಬಹುದು ಅಥವಾ ಅವ್ರ ಹಿರಿಯರು ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಎತ್ತು ಮಾಡ್ತಿದ್ದಾರೆ ಅಂತ ಹೇಳಿ ನಿಗಾ ವಹಿಸಬೇಕು. ಇಲ್ಲಾಂದರೆ ಈ ರೀತಿಯಾದಂತಹ ದುಷ್ಕೃತ್ಯಗಳು ನಡೆದು ಹೋಗ್ತವೆ. ನಿಜಕ್ಕೂ ಈ ರೀತಿಯಾಗಿ ಘಟನೆ ನಡೆದಿರೋದು ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ ಹಾಗೂ ಒಂದು ರೀತಿ ನೋವನ್ನು ಉಂಟು ಮಾಡ್ತಾ ಇದೆ. ಇನ್ನು ಮುಂದೆ ಪ್ರಕರಣ ಯಾವ ರೀತಿಯಾಗಿ ಸಾಗುತ್ತೆ ಹಾಗೂ ಅವ್ರಿಗೆ ಯಾವ ರೀತಿಯಾಗಿ ಶಿಕ್ಷೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇವಿ. ನೋಡ್ತಾರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.